More strong, more enemies, less strong, less enemies, no strong, more enemies. Or always they fear about us. ಇಡೀ ರಾಜ್ಯದಲ್ಲಿ ನಾವು ಒಬ್ಬರೇ ಗೆದ್ದುಬಿಟ್ವಲ್ಲ ಲಾಸ್ಟ್ ಟೈಮು. ಅದಕ್ಕೆ ಕುಮಾರಸ್ವಾಮಿ ಹೇಳಿದಾರಲ್ಲ, ನಿಮ್ಮಿಂದನೇ ನಾವು ಬಿಜೆಪಿ ಜೊತೆ ಹೋಗಿ ತಬ್ಬಿಡ್ದು ಅಂತ. ಅಲ್ಲ ಸರ್, ಮಂಡ್ಯ ಇಂಪಾರ್ಟೆಂಟ್ ಆಗುತ್ತೋ ಬೆಂಗಳೂರು ಗ್ರಾಮಾಂತರ ಇಂಪಾರ್ಟೆಂಟ್ ಆಗುತ್ತೋ ನಿಮ್ಮ ದೃಷ್ಟಿಯಲ್ಲಿ? ನಿಮ್ಗೆ ಯಾವ್ದು ಇಂಪಾರ್ಟೆಂಟ್, ಮಂಡ್ಯನೋ ಬೆಂಗಳೂರು ಗ್ರಾಮಾಂತರ? ನನಗೆ ಕರ್ನಾಟಕ ರಾಜ್ಯ ಫುಲ್ ಇಂಪಾರ್ಟೆಂಟ್. ಮತ್ತೆ ಅದಕ್ಕೆ ಆಡ್ ಆನ್ ಆಗಿ ಇನ್ನೊಂದು, ನಿಮ್ಮ ಇಬ್ಬರ ನಡುವೆ ಸಂಪತ್ತಿನ ಸವಾಲು ಬಗ್ಗೆ ಚರ್ಚೆ ಆಗ್ತಾ ಇದೆ. ನೀವು ಆಲೂಗೆಡ್ಡೆ ಬೆಳೆದು ಸಂಪಾದನೆ ಮಾಡಿದ್ರ ಅಂತ ನೀವು, ಅವರು ಕಲ್ಲು ಬಂಡೆ ಅಂತೆಲ್ಲ. ಇದನ್ನ ಯಾರಿಗೆ ಏನ್ ಮೆಸೇಜ್ ಕೊಡಕ್ ಹೊರಟಿದ್ದೀರಾ ಇಬ್ರು? ಮತ್ತೆ ದೇವೇಗೌಡರು 9 ವರ್ಷದ ಹೆಣ್ಣು ಮಗಳನ್ನ ಕರೆದುಕೊಂಡೋಗಿ ಬರ್ಸ್ಕೊಂಡಿದ್ದಾರೆ ಅಂತ ಇವತ್ತು ಆರೋಪ ಮಾಡಿದ್ದಾರೆ. ದಾಖಲೆ ಇದೆಯಂತೆ ಅವ್ರ ಹತ್ರ. ಬಿಡುಗಡೆ ಮಾಡಲಿ. ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ತರೀತೀನಿ. ನಾನೇನು ಮೂರ್ಖನಲ್ಲ. ನಾನು ಅವೆಲ್ಲ ಈಗ ಮಾತಾಡಿ ನಿಮ್ಮ ಮೀಡಿಯಾಲಿ ಇವತ್ತು ಕರೆದಿರೋಂಥ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಲೆಟ್ ಮೀ ಕಮ್, ಕರೆದು ಬಿಟ್ಟಿದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡೋಣ. ನೋಡ್ರಿ, ನಾನು ಯಾವ ಒಕ್ಕಲಿಗ ನಾಯಕನಾಗಬೇಕು ಅಂತ ನನಗೇನು ಇಷ್ಟ ಇಲ್ಲ. ಐ ಆಮ್ ನಾಟ್ ಎ ಕಮ್ಯುನಿಟಿ ಲೀಡರ್, ಐ ಆಮ್ ಎ ಕಾಂಗ್ರೆಸ್ ಲೀಡರ್. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು. ನನಗೆ ಜಾತಿ ಇಲ್ಲ, ನನಗೆ ನೀತಿ. ಹುಟ್ಟುವಾಗ ಒಕ್ಕಲಿಗನಾಗಿ ಹುಟ್ಟಿರ್ಬೋದು ಅಷ್ಟೇ. ನಮ್ಮ ಜಾತಿ ಅವ್ರವ್ರಿಗೆ ನಾವು ಬಿಡದೆ ಹೋದ್ರು ಜಾತಿ ನಮ್ಮನ್ನು ಬಿಡುದಿಲ್ಲ. ಸೊ ಅತ್ಯಂತ ನಮ್ಮ ಜನ, ನಮ್ಮ ಎಂಪಿಸು ಕ್ಯಾಂಡಿಡೇಟ್ ಹೋಗಿ ಆಶೀರ್ವಾದ ಕೇಳಿದ್ರು. ಅವರು ಯಾರು ಚಾಕು ಹಾಕಿದ್ರು ಅವ್ರನ್ನೂ ಕರ್ಕೊಂಡೋಗಿ ಅವ್ರಿಗೆ ಆಶೀರ್ವಾದ ಕೊಡಿಸಿ ಅಂತ ಅವ್ರಿಗೆ ಹೋಗಿದ್ದಾರೆ. ಇಷ್ಟೇ ವ್ಯತ್ಯಾಸ ನಮ್ಗವ್ರಿಗೆ. ಸರ್, ನೋಡಿ, ಐ ಡೋಂಟ್ ವಾಂಟ್ ಟು ಸ್ಪೀಕ್ ಟು ಹಿಮ್. ವಿಜೇಂದ್ರ ಒಂದು ಮಾತು ಇವತ್ತು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ಬಿಡಿ, ಅವರ NDA ಸರ್ಕಾರ ಬರುವುದಿಲ್ಲ, ನಂಬರ್ 1. ಎರಡನೇದು, ಅವ್ರಿಗೆ ಭಯದಿಂದ ಗ್ಯಾರಂಟಿ, ಇಲ್ಲೆಲ್ಲ ಒಂದು ನೋಡ್ತಾ ಇದ್ದೆ ನಾನು ಪೇಪರಲ್ಲಿ, ಈಗ ಕಾಂಗ್ರೆಸ್ ಗ್ಯಾರಂಟಿ ತಾತ್ಕಾಲಿಕ BSY ಅಂದ್ರೆ ಗ್ಯಾರಂಟಿನ ಅಬಾಲಿಷ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರ ಪಾರ್ಟಿ ಅಧಿಕಾರಕ್ಕೆ. ನಾನು ಮಾಧ್ಯಮದ ಮುಖಾಂತರ ಕರ್ನಾಟಕ ರಾಜ್ಯದ ಜನತೆಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಈಗಾಗಲೇ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮ್ಮ 5 ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಹಣೆಲೂ ಬರೆದಿಲ್ಲ, ಅದಕ್ಕೆ ಅವ್ರು ಹುಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿ ಸರ್ಕಾರನ ಅವ್ರೇನು ಮಾಡಕ್ ಆಗಲ್ಲ. ಗ್ಯಾರಂಟಿ ವಿಲ್ ಕಂಟಿನ್ಯೂ ಫಾರ್ ನಾಟ್ 5 years, ನೆಕ್ಸ್ಟ್ 5 years. ಈ ಗವರ್ಮೆಂಟ್ 10 ವರ್ಷ ಇರ್ತದೆ. ಇದು ಬರ್ಕೊಳ್ಳಿ, ಆನ್ ರೆಕಾರ್ಡ್. ಸರ್, ನೀವು ಇದು ಆನ್ ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ. 136 ಸೀಟ್ ಹೇಳಿದ್ರಲ್ಲ, ಈ ಗ್ಯಾರಂಟಿ ಇನ್ನ 9 ವರ್ಷ ಈ ಗ್ಯಾರಂಟಿ ಕಂಟಿನ್ಯೂ ಆಗ್ತದೆ. ಸರ್, ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನೀವು ಹೇಳಿದ್ರಿ 130+ ಅಂತ, 131 ಹೀಗೆ. 130 ಅಲ್ಲ, 141 ಇದೆ. 139ಕ್ಕೆ ಬಂದೆ, ಆಮೇಲೆ 136ಕ್ಕೆ ಸ್ಟ್ಯಾಂಡ್ ಆದೆ. ಈಗ 3 ತಿಂಗಳು ಮುಂಚಿತವಾಗಿ. ಎಸ್ ಸರ್, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮ ಅಸೆಸ್ಮೆಂಟ್ ಎಷ್ಟಿದೆ? 28 ಅಥವಾ ಎಷ್ಟಿದೆ ಸರ್? ಈಗ ನಾನು ಎಲ್ಲ ಕಡೆ ಪ್ರವಾಸ, ಇನ್ನ ಉತ್ತರ ಕರ್ನಾಟಕ ಹೋಗ್ಬೇಕು. ಬರೀ ನಾಮಿನೇಷನ್ಸ್ ಹೋಗಿದ್ದೀನಿ. ಸೀಯಿಂಗ್ ಇಸ್ ಬಿಲೀವಿಂಗ್. ಸೊ ನನ್ನ ಲೆಕ್ಕಾಚಾರ ಆಗ್ಲಿ, ಮುಗಿಸ್ಕೊಂಡು ಬರ್ತೀನಿ ಒಂದು ರೌಂಡು, ಆಮೇಲೆ ತಿರ್ಗಾ ಬೇಕಾದ್ರೆ ಕರೀರಿ, ಬರ್ತೀನಿ. ನಂದು ಏನ್ ರೀಡಿಂಗ್ ಇದೆ ನಿಮ್ಗೆ ನಾನು ಹೇಳ್ತೀನಿ. ಈಗ ನನ್ನ ಸಂಪೂರ್ಣವಾದಂತ ನನಗೆ ಬಿಲೀಫ್ 20 ಸೀಟ್ ನಾವು ಕ್ರಾಸ್ ಮಾಡ್ತೀವಿ. ಹಾಗೆ ಅಲ್ಲ, 2 ದಿನ ಮುಂಚಿತವಾಗಿ ಬಿಜೆಪಿ ಕ್ಯಾಂಡಿಡೇಟ್ ವಿಡ್ರಾ ಮಾಡಿಸಿದ್ದು. ಅತ್ತಾನೆ ನೀವು ಹೇಳ್ತಾ ಇರೋದು ಅದನ್ನೇ ತಾನೇನಪ್ಪ. ಯಾವಾಗ ಅದು ಹೇಳ್ತಾ ಇದ್ದೀರಾ ನೀವು? ನೋಡೋಣ ರವಿ,
ಟೈಮ್ ಬರಲಿ ಉತ್ತರ ಕೊಡ್ತೀನಿ. ಸರ್ ಮೈಸೂರು ಒಕ್ಕಲಿಗ ಸಮುದಾಯ ಒಂದು ಸಭೆಯಲ್ಲಿ ಒಂದು ಪ್ರಶ್ನೆ ಇಲ್ಲಿ ಸರ್ ಮೈಸೂರಿನ ಒಂದು ಸಮುದಾಯದ ಸಭೆಯಲ್ಲಿ ಮುಖಂಡ ಸಭೆಯಲ್ಲಿ ಒಂದು ಮಾತನಾಡಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಏನ್ ಬೇಕಾದ ಆಗಿದೆ ಮುಂದೆ ನೋಡಿ ಅಂತ ಅಂದ್ರೆ ಅದೇನ್ ಸರ್ ಸಂದೇಶ ಅಂದ್ರೆ ಅಧಿಕಾರ ಹಸ್ತಾಂತರ ತೀರ್ಮಾನ ಆಗಿದೆಯೋ ಅಥವಾ ಯಾವ ರೀತಿ ಅಂತ ನೀವ್ ಹೇಳಿದ್ದು ನಾವಲ್ಲ. ಯಾವುದು ಹೈಕಮಾಂಡ್ ಮಟ್ಟದಲ್ಲಿ ಮುಂದೆ ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟ ತೀರ್ಮಾನ ಆಗಿದೆ ನಾನು ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಏನೋ ಮಾತಾಡಿರ್ತೀವಿ, ಅದೆಲ್ಲ ನಿಮ್ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗ್ತದ? ಪಬ್ಲಿಕ್ ಅಲ್ಲಿ ಬಿಟ್ಟಲ್ಲ ಸರ್ ಕ್ಲೋಸ್ ಡೋರ್ ಮೀಟಿಂಗ್ ಆಡಿಯೋ ಪಬ್ಲಿಕ್ ಮಾತಾಡ, ನಾನು ಕ್ಲೋಸ್ ಡೋರ್ ನಮ್ದು ನಿಮ್ದು ಪರ್ಸನಲ್ ಮಾತುಕತೆ ಎಲ್ಲ ಪಬ್ಲಿಕ್ ಅಲ್ಲಿ ಪ್ಲಸ್ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಿದೆಯೋ ಇಲ್ವೋ ಏನ್ ಸಂದೇಶ ಸರ್ ಅದು? ನಿಮ್ಮ ಹತ್ರ ಮಾತಾಡಕ್ ಆಗಲ್ಲ, ಅದು ನಮ್ ಪಬ್ಲಿಕ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.